ಹೇಮಾವತಿ ಬಲದಂಡೆ ನೀರಿನ ಅವಾಂತರ, ಅಮಾಯಕ ರೈತನ ಜೀವನ ಛಿದ್ರ ಛಿದ್ರ. ಶುಂಠಿ ಹಾಕಿ ಎಲ್ಲವ ಹೇಮಾವತಿ ನೀರೆಲ್ಲ ಬಂದು ಕೊಟ್ಟು ಹೋಗಿ ಎಲ್ಲ ಫುಲ್ಲು ಎಲ್ಲ ಶುಂಠಿ 2 ಎಕರೆ 8 ಗುಂಟೆ ಸತ್ತು ಹೋಗಿದೆ. ನಾನು ಎಲ್ಲ ತೊಗೊಂಡು ರೈತರಿಗೆಲ್ಲ ಸಾಲ ಮಾಡಿ ಬ್ಯಾಂಕಲ್ಲೆಲ್ಲ ಸಾಲ ಮಾಡಿ ಭೂಮಿಗೆ ಹಾಕಿದ್ದೀನಿ. ಎಲ್ಲರ ಸಾಲನೂ ತೀರ್ಸೋಣಂತ ಈ ಸಲ ಎಲ್ಲನೂ ನಷ್ಟ ಆಗಿದೆ, ಶುಂಠಿ ನಷ್ಟ ಆಗಿದೆ. ಅಯ್ಯೋ ದುರ್ವಿಧಿಯೇ, ಮನುಷ್ಯನ ಮೇಲೆ ಮನುಷ್ಯ ಅದೇನು ದ್ವೇಷನೋ ಅಸೂಯೇನೋ ಹೊಟ್ಟೆ ಕಿಚ್ಚೋ, ಯಾಕ್ರಿ ಸಾಯೋವಾಗ ಏನು ತಗೊಂಡೋಗ್ತೀವಿ ನೋಡಿ. ಇಲ್ಲೊಂದು ಪ್ರಕರಣ ಸಾಲಿಗ್ರಾಮ ತಾಲೂಕಿನ ಕಾಳಮನಕೊಪ್ಪಲು ಗ್ರಾಮದ ಕೃಷ್ಣ ಎಂಬುವರಿಗೆ ಸೇರಿದ ಸರ್ವೆ ನಂಬರ್ 129/5ರಲ್ಲಿ 2 ಎಕರೆ 8 ಗುಂಟೆ ಜಮೀನಿದ್ದು ಪ್ರಸ್ತುತ ಈ ಜಮೀನಿನಲ್ಲಿ ಶುಂಠಿ ಬೆಳೆ ಮಾಡಿರುತ್ತಾರೆ. ಹೇಮಾವತಿ ಬಲ ಮೇಲ್ದಂಡೆಯಿಂದ ನೀರನ್ನು ಬಿಡುಗಡೆ ಮಾಡಲಾಗಿದ್ದು ನೋಡಿ, ಇಲ್ಲೊಂದು ಕಾಲುವೆ ಹೋಗಿದೆ. ಡಿಸ್ಟ್ರಿಬ್ಯೂಟರ್ 28 ನಕ್ಷೆ ಪ್ರಕಾರ ಬಂದಂತಹ ನೀರು ಸ್ಟ್ರೇಟ್ ಆಗಿ ಹೋಗ್ತಾ ಇತ್ತಂತೆ. ಕೃಷ್ಣ ಅವರು ಹೇಳೋ ಪ್ರಕಾರ ಪ್ರಸ್ತುತ ಕಾಲುವೆ ಬ್ಲಾಕ್ ಆಗಿದೆ. ಇನ್ನು ಪಕ್ಕದಲ್ಲಿರೋರು ನೀರು ನನಗೆ ಬೇಡ ಅಂತ ಹೇಳಿ ಪಕ್ಕದಲ್ಲಿ ಒಂದು ಟ್ರಂಚನ್ನು ಮಾಡಿದ್ದಾರೆ. ಆ ನೀರನ್ನು ತೋಟಕ್ಕೆ ಬಿಟ್ಕೊಂಡಿದ್ರು ಅಲ್ಲಿ ಸಮಸ್ಯೆ ಆಗ್ತಾ ಇರಲಿಲ್ಲ. ಬಹುಶಃ ಬಂದಂತಹ ನೀರನ್ನು ತೋಟಕ್ಕೆ ಬಿಟ್ಕೊಳ್ಳದೆ ಶುಂಠಿ ಕಡೆ ಹೋಗೋ ಥರ ಮಾಡಿದ್ದಾರೆ. ಅತಿ ಹೆಚ್ಚು ನೀರಿನ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ 2 ಎಕರೆ 8 ಗುಂಟೆ ಶುಂಠಿ ಸಂಪೂರ್ಣ ನಷ್ಟ ಆಗಿರುವಂಥದ್ದು. ಪ್ರಸ್ತುತ ಘಟನೆಗೆ ಸಂಬಂಧಪಟ್ಟಂತೆ ಕೃಷ್ಣ ಅವರು ಸಾಲ ಮಾಡಿಕೊಂಡು ಈ ಒಂದು ವ್ಯವಸಾಯಕ್ಕೆ ಮುಂದಾಗಿದ್ರು ಅಂತ ಹೇಳಲಾಗ್ತಾ ಇದೆ. ಕೂಡಲೇ ಸಂಬಂಧಪಟ್ಟವರು ಪರಿಹಾರವನ್ನು ಒದಗಿಸಬೇಕು. ಈ ಘಟನೆಗೆ ಕಾರಣರಾದವರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಜೊತೆಗೆ ಅಧಿಕಾರಿಗಳು ನೀರಿನ ಬಿಡುಗಡೆಗೂ ಮುನ್ನ ಈ ಭಾಗದಲ್ಲಿ ಯಾವ ಕಡೆ ಹೋಗುತ್ತೆ, ಎಲ್ಲೆಲ್ಲಿ ಬ್ಲಾಕ್ ಆಗಿದೆ, ಈ ಸವಡೆಗಳನ್ನು ನೇಮಕ ಮಾಡ್ತಿರಲ್ಲ, ಏನು ಮಾಡ್ತಾರೆ ಅವರು? ಒಂದೊಂದು ಸ್ವಾರ್ಥಕ್ಕಾಗಿ ಮಾಡುವಂತಹ ಮಿಸ್ಟೇಕ್ಗಳು ಒಂದೊಂದು ಜೀವನವನ್ನೇ ಹಾಳು ಮಾಡ್ತದೆ. ದೇಶದ ಬೆನ್ನೆಲುಬು ರೈತ ಇವತ್ತು ಕಷ್ಟಪಟ್ಟು ದುಡ್ದಿಲ್ಲ ಅಂದರೆ ಭೂಮಿ ಮೇಲೆ ಯಾರೂ ಕೂಡ ಕೂತ್ಕೊಂಡು ತಿನ್ನೋಕ್ಕಾಗಲ್ಲ. ಘಟನೆ ಸಂಬಂಧಪಟ್ಟಂತೆ ದೊಡ್ಡಕಾಡ್ನೂರು ಹೇಮಾವತಿ ಬಲ ಮೇಲ್ದಂಡೆ ಉಪವಿಭಾಗದ AEE ಅವ್ರಿಗೂ ಕೂಡ ಕಾಲ್ ಮಾಡಿದ್ರು, ಫೋನ್ ಕಾಲೇ ರಿಸೀವ್ ಮಾಡಿಲ್ಲ. ಈ ಸಂಬಂಧ ಒಟ್ಟಾರೆಯಾಗಿ ಸಮಸ್ಯೆಗೆ ಒಂದು ಪರಿಹಾರ ನೀಡಬೇಕು, ಜೊತೆಗೆ ನೊಂದ ಕುಟುಂಬದವರಿಗೆ ಪರಿಹಾರವನ್ನು ನೀಡಬೇಕು ಅನ್ನೋದು ಇವರ ಅಳಲಾಗಿದೆ. ನಾವು ಹಿಂಗೆ ತೀರಾ ಬಡವರು ಸಹ 20 ವರ್ಷ ಸಾಲ ಮಾಡಿ ಜಮೀನಿಗೆ ಹಾಕಿ ಎಲ್ಲ ತೇಲ್ ಹೋಗಿದೆ ಸಹ, ಎಲ್ಲ ಬೆಳೆ ಎಲ್ಲ ಲಾಸ್ ಆಗಿದೆ ಸಹ, ಎಲ್ಲ ವಿಷ ಕುಡಿಯೋ ಪರಿಸ್ಥಿತಿ ಮಾಡಿದ್ರು ಸಹ ಏನು ಮಾಡೋಣ, ನಾವು ಎಲ್ಲಿ ಅವಾಯ್ಡ್ ಮಾಡೋಕ್ಕಾಗಲಿಲ್ಲ ಸರ್. ನೀರು ಶುಂಠಿ ಹಾಕಿ ಎಲ್ಲವ ಹೇಮಾವತಿ ನೀರು ಎಲ್ಲ ಬಂದು ಕೊಟ್ಟು ಹೋಗಿ ಎಲ್ಲ ಫುಲ್ಲು ಎಲ್ಲ ಶುಂಠಿ 2 ಎಕರೆ 8 ಗುಂಟೆ ಸತ್ತು ಹೋಗಿದೆ. ನಾನು ಎಲ್ಲರ ತೊಗೊಂಡು ರೈತರಿಗೆಲ್ಲ ಸಾಲ ಮಾಡಿ ಬ್ಯಾಂಕಲ್ಲೆಲ್ಲ ಸಾಲ ಮಾಡಿ ಭೂಮಿಗೆ ಹಾಕಿದ್ದೀನಿ. ಎಲ್ಲರ ಸಾಲನೂ ತೀರ್ಸೋಣಂತ ಈ ಸಲ ಎಲ್ಲನೂ ನಷ್ಟ ಆಗೋದು, ಶುಂಠಿ ನಷ್ಟ ಆಗೋದು 2 ಎಕರೆ 8 ಗುಂಟೆ. ನಾನು ವಿಷ ಕುಡಿಯೋ ಪರಿಸ್ಥಿತಿ ಆಗದೆ. ಏನೇ ಆದ್ರೂ ಅವ್ರ ಜವಾಬ್ದಾರಿ. ನಾನು ಏನು ಮಳೆ ಊದಿದ್ರು ಏನು ಕೇಳ್ತಿದ್ದಿಲ್ಲ, ನಾನು ಕೊಚ್ಕೊ ಹೋಗಿದ್ರು. ಹೇಮಾವತಿ ನೀರು ಬಂದು ನಮಗೆ ನಮ್ಮ ಮನೆಯೇ ಹಾಳು ಮಾಡೋಕ್ಕೆ, ನಮ್ಮ ತಾಯಿ ನಾನು ನಮ್ಮ ಮನೆಯವರೆಲ್ಲ ವಿಷ ಕುಡಿಬೇಕಾದ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ಮೇಲದ ಅಧಿಕಾರಿಗಳೆಲ್ಲ ಗಮನಿಸಿ ನಮಗೆ ಏನು ರಕ್ಷಣೆ ನೀಡಬೇಕು, ಪರಿಹಾರ ಕೊಡಬೇಕು, ಎಲ್ಲ ದಯವಿಟ್ಟು ಮಾಡಿಕೊಡ್ಬೇಕಂತ ಕೇಳ್ತಾ ಇದ್ದೀನಿ. ನೀರು ಬರೋದಕ್ಕಿಂತ ಮುಂಚೆ ಈಗ ಪ್ರಸ್ತುತ ಅದು ನಾಲೆ ಏನಿತ್ತು, ಆ ನಾಲೆನೇ ನೀರು ಜಾಸ್ತಿ ಬಂದಿರೋದ ಅಥವಾ ಏನು ಅದು? ಇಲ್ಲ ಸರ್, ಅದು ಮೊದಲು ನಕ್ಷೆ ಮೂಲಕ ಆ ಕಡೆಯಿಂದ ಹೋಗ್ದೇ ಈಗ ಇವರು ಅಡ್ಡ ತೆಗ್ದಿರೋ ಕಡೆಯಿಂದ ನಮಗೆ ನೀರು ನುಗ್ಗಿರೋದು ಸರ್. ಇಲ್ಲಿ ಯಾವುದೇ ರೀತಿ ನಮಗೆ ಜಮೀನಿಗೆ ನೀರು ಏನು ಬತ್ತಿತ್ತಿಲ್ಲ ಸರ್. ನಾವು ಈ ಜಮೀನಿಗೆ ಏನು ಬೆಳೆನೂ ಬೆಳೆದಿತ್ತಿಲ್ಲ ಸರ್. ಈ ವರ್ಷ ಬೋರ್ನಿಂದ ಎಲ್ಲ ದುಡ್ಡೆಲ್ಲ ಖರ್ಚು ಮಾಡಿ ಎಲ್ಲ ಕೆಟ್ಟೋಗಿದ್ದೆಲ್ಲ ರೆಡಿ ಮಾಡಿಸಿ ಮಣ್ಣು ಹೊಡಿಸಿ ಸರ್, ಸುಮಾರು ಒಂದು 15 ಲಕ್ಷ ರೂಪಾಯಿ ಸಾಲ ಮಾಡಿ ಜಮೀನಿಗೆ ಹಾಕಿದ್ದೀನಿ ಸರ್. ನಾನು ದಯವಿಟ್ಟು ಇವರು ಗಮನ ಹರಿಸಿ ನಾನು ನೀರು ತಡೆಗಟ್ಟಿ ಮತ್ತು ನಮ್ಮ ಬೆಳೆಗೆ ಏನು ಪರಿಹಾರ ಮಾಡ್ದೆ ಹೋದರೆ ವಿಷ ಕುಡಿಯೋದಂತೂ ಗ್ಯಾರಂಟಿ ಸರ್. ನಮ್ಮ ಹೆಂಡತಿ ಮಕ್ಕಳೆಲ್ಲ ಈ ಕೂಲಿ ಮಾಡ್ಕೊಂಡು ಗೇಯ್ತಾ ಇದ್ದೀವಿ ಸರ್. ಅಲ್ಲಿ ಇಲ್ಲಿ ಇಂಥ ಏನು ಮಾಡೋದನ್ನು ಎಲ್ಲರೂ ಶುಂಠಿ ನಷ್ಟ ಆಗದೆ ಸರ್. ಮೇಲಧಿಕಾರಿಗಳೆಲ್ಲ ಬಂದು ಅದೇನೋ ಬಗೆಹರಿಸ್ಬೇಕು. ಈ ಹೇಮಾವತಿ ನಕ್ಷೆ ಏನೈತೆ, ಹೇಮಾವತಿ ನಕ್ಷೆಯಲ್ಲಿ ಕರೆಕ್ಟಾಗಿ ನೀರು ಬಂದಿದ್ರೆ ಈ ರೀತಿ ನಮ್ಮ ಜಮೀನಲ್ಲಿ ಶುಂಠಿ ಬೆಳೆ ಹಾಳಾಗಂಗಿತ್ತಿಲ್ಲ. ಇದಕ್ಕೆ ನಾವು 20 ರಿಂದ 25 ಲಕ್ಷ ಗಂಟವ ನಾವು ಏನು ಬೆಳೆ ಹಾಕ್ಕೊಂಡಿದ್ದೀವಿ 2 ಎಕರೆ 8 ಗುಂಟೆಗೆ.
ಈ ಬೆಳೆನ ನೋಡಿ ಬಂದು ನಮ್ಮ ಜಮೀನ ಒಂದು ಸ್ವಲ್ಪ ನೋಡಬೇಕು ಅಂತ ಎಲ್ಲರ ಹತ್ರ ಕೇಳ್ಕೊತೀವಿ. ಎಚ್.ಎನ್. ವಿಜಯಕುಮಾರ್ ಅವರ ಅಭಿಮಾನಿ ಬಳಗದ ಅಧ್ಯಕ್ಷ ಮಾತಾಡ್ತಾರೆ ಲಕ್ಕಿಕುಪ್ಪ ಸುಬ್ಬೇಗೌಡ ಅಂತೇಳಿ. ನನ್ನ ಆತ್ಮೀಯ ಸ್ನೇಹಿತ, ಈ ಸ್ನೇಹಿತ ಬೆಳೆದಿರ್ತಕ್ಕಂಥ ರೈತಾಪಿ ವರ್ಗದಲ್ಲಿ ಹುಟ್ಟಿರ್ತಕ್ಕಂಥ ಕೃಷ್ಣ ಎಂಬತಕ್ಕಂಥ ಒಂದು ವ್ಯಕ್ತಿ 2 ಎಕರೆ 8 ಗುಂಟೆಗೆ ಈ ಹೇಮಾವತಿ 28 ಡಿಸ್ಟ್ರಿಬ್ಯೂಟರ್ ಆ ಒಂದು ಜಾಗದಲ್ಲಿ ಹೋಗಿರ್ತಕ್ಕಂಥ ಜಾಗದಲ್ಲಿ ಇವ್ರ ಜಮೀನಿದೆ ಕೆಳಭಾಗದಲ್ಲಿ. ಈ ಜಮೀನು ಕೆಳಭಾಗದಲ್ಲಿ ಹೋಗಿರ್ತಕ್ಕಂಥ ಜಾಗದಲ್ಲಿ ಇದುವರೆಗೆ ಹೇಮಾವತಿ ನೀರು ಇಲ್ಲಿಗಂಟ ತಲುಪೇ ಇರಲಿಲ್ವಂತೆ. ತಲುಪೇ ಇಲ್ಲದೆ ಇರ್ತಕ್ಕಂಥ ನೀರು 8 ದಿವಸದಿಂದ ಸದಾ ನುಗ್ಗಿ 15ರಿಂದ 20 ಲಕ್ಷ ರೂಪಾಯಿ ದುಡ್ಡು ಖರ್ಚು ಮಾಡಿ ಶುಂಠಿ ಬೆಳೆದು ಇವತ್ತು ಬರಿಗೈ ಆಗಿದ್ದಾನೆ. ಎಲ್ಲರ ಹತ್ರನೂ 5 ಲಕ್ಷ 2 ಲಕ್ಷ 1 ಲಕ್ಷ ಮತ್ತು ಬ್ಯಾಂಕ್ಗಳೆಲ್ಲ ಕೂಡ ಸಾಲ ಸೋಲ ಮಾಡಿ ಈ ಒಂದು ಭೂಮಿಗೆ ಹಾಕಿ ಭೂಮಿನೇ ಕೊಚ್ಕೊಂಡು ಹೋಗಿದೆ. ಇದು ಕೊಚ್ಕೊಂಡು ಹೋಗ್ಲಿಕ್ಕೆ ಕಾರಣ ಯಾರು? ನೇರ ಹೊಣೆ ಹೇಮಾವತಿ ಅಧಿಕಾರಿಗಳೇ ಕಾರಣ. ಏನಕ್ಕೆ ಕಾರಣ? ಇಲ್ಲಿ ನೀರು ಬಿಟ್ಟಾಗ ಯಾವುದೇ ಒಬ್ಬ AEE ಆಗಲಿ AA ಆಗಲಿ ಆ ಸಂಬಂಧಪಟ್ಟ ಅಧಿಕಾರಿಗಳು ಬಂದಿಲ್ಲಿ ನೀರು ಕರೆಕ್ಟಾಗಿ ಹೋಗ್ತಾ ಇದೆಯಾ, ನಕಾಸೆಯಲ್ಲಿ ಹೋಗ್ತಾ ಇಲ್ವಾ ಅಂತೇಳಿ ಬಂದು ಚೆಕ್ ಮಾಡಿ ನೀರು ಬಿಡಬೇಕು. ಆ ಅಧಿಕಾರಿಗೆ ನಾವು ಫೋನ್ ಮಾಡಿದ್ರೆ ಇಲ್ಲಿ ಆ ಅಧಿಕಾರಿ ಫೋನೇ ಇರ್ತಾ ಇಲ್ಲ. ಅವನೇನು ನಾವೆಲ್ಲ ಟ್ಯಾಕ್ಸ್ ಕೊಟ್ಟು ಅವನಿಗೆ ದುಡ್ಡು ಕೊಡ್ತಾ ಇಲ್ವಾ? ಸರ್ಕಾರ ನಾವೇ ಆಳ್ತಾ ನಮ್ಮ ಟ್ಯಾಕ್ಸ್ ದುಡ್ಡು ನಾವು ತಿಂತಾನೇ ಇಲ್ವಾ? ಅಂಥ ಅಧಿಕಾರಿ ಇದ್ದರಷ್ಟು ಇಲ್ಲದೆ ಹೋದ್ರೆಷ್ಟು. ಒಂದು ವೇಳೆ ಈ ರೈತ ಕುಟುಂಬಕ್ಕೆ ಏನಾದರೂ ತೊಂದರೆ ಆಯಿತು ಅಂದರೆ ನಾನೇನು ಸಮಸ್ಯೆ ಆಯಿತು ಅಂದರೆ ರೈತ ಸಂಘಟನೆಗೆ ಸಂಬಂಧಪಟ್ಟಂಥವ್ರು ಎಲ್ಲರ ಜೊತೆಗೂಡಿ ಉಗ್ರ ಹೋರಾಟವನ್ನು ರಾಜ್ಯದ ಮಟ್ಟಕ್ಕೆ ತೆಗೆದುಕೊಂಡು ಮುಖ್ಯಮಂತ್ರಿಗಳ ಗಮನವನ್ನು ಸೆಳೆಯೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಒಂದು ಕ್ಷೇತ್ರದ ಶಾಸಕರಾದಂಥ ದೀನದಲಿತರ ಬಂದು ಬಡವರ ಬಂದು ರವಿಶಂಕರ್ ಸಾಹೇಬ್ರ ಹತ್ರ ನನಗೆ ಕರ್ಕೊಂಡೋಗಿ ಅವ್ರಿಗೂ ಕೂಡ ಮನವಿಯನ್ನು ಕೊಡಿಸ್ತೇನೆ. ಈಗ ತಹಸೀಲ್ದಾರ್ ಹತ್ರ ಹೋಗಿ ಕೂಡ ರುಕಿಯಾ ಬೇಗಂ ಒಳ್ಳೆ ತಹಸೀಲ್ದಾರ್ ಬಂದಿದ್ದಾರೆ ಅಂತ ಒಂದು ಮೇಡಮ್ದವ್ರು ಬಂದು ಇವರ ಆಲನೆ ಮಾಡ್ತಾರೆ, ಇವರಿಗೆ ನ್ಯಾಯವನ್ನು ಕೊಡಿಸ್ತಾರೆ ಅಂತ ಕೇಳ್ಕೊತೀನಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಹೇಮಾವತಿ ದಂಡೆಯ AE ಆಗಲಿ AA ಅಧಿಕಾರಿಗಳಾಗಲಿ ಯಾವುದೇ ಅಧಿಕಾರಿಗಳು ಒಂದೇ ಒಂದು ಫೋನ್ ಎತ್ತಕ್ಕಲ್ಲ. ನಾನು 2 ಸರಿ ಮಾಡಿದೆ. ನಮ್ಮ ಬಸವರಾಜ್ ಅಂತೇಳಿ TV ಮಾಧ್ಯಮದ RJ ನ್ಯೂಸ್ನ ಪ್ರಚಾರಕರು ಅವರು ಕೂಡ ಬಂದು 2 ಸರಿ 3 ಸರಿ ಕಾಲ್ ಮಾಡಿದ್ರು. ಅವ್ರು ಮಾಡಿದ್ರು ಕೂಡ ಅವ್ರ ಫೋನ್ ಎತ್ತಲಿಲ್ಲ. ಯಾರು ಫೋನ್ ಎತ್ತಿದ್ರೆ ಇವ್ರು ಫೋನ್ ಎತ್ತಲಿಲ್ಲ ಅಂತ ಏನು ಮಾಡಿ ಕೊಟ್ಟಿದ್ದಾರೆ ಸರ್? ಸೋಕಿ ಕೊಟ್ಟಿದ್ದಾರೆ ಫೋನ. ಇವ್ರು ಹೆಂಡತಿ ಮಕ್ಕಳು ಸುಖ ಕೇಳ್ಕೊಳ್ಳೋಕ್ಕೆ ಬೇರೆ ಫೋನ್ ಇಟ್ಕೋತಾರೆ. ಇದನ್ನ ಯಾವುದೇ ಒಬ್ಬ ರೈತನ ಕಷ್ಟನ ಕೇಳೋರು ಯಾರು? ಮತ್ತೆ ರೈತನ ಕಷ್ಟ ಕೇಳ್ತಾರೆ, ಎಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಇರ್ತಕ್ಕಂಥ ಸರ್ಕಾರ ಹೇಳ್ತದೆ. ಸರ್ಕಾರ ಹೇಳಿದಾಗ ಇದಕ್ಕೆ ಸಂಬಂಧಪಟ್ಟಾಗಿ ಸರ್ಕಾರದ ಗಮನ ಸೆಳೀಲೇಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿದ್ದೇವೆ. ಈ ರೈತ ಕುಟುಂಬಕ್ಕೆ 15ರಿಂದ 20 ಲಕ್ಷ ನಷ್ಟ ಆಗಿದೆ. ಆ ನಷ್ಟವನ್ನು ಭರಿಸ್ಕೊಡ್ಬೇಕು. ಒಂದು ವೇಳೆ ಈ ರೈತ ಕುಟುಂಬಕ್ಕೆ ಏನಾದರೂ ತೊಂದರೆ ಆದರೆ ನೇರವಾಗಿ ಹೇಮಾವತಿ ನದಿ ಪಾತ್ರದವರೇ ಅಧಿಕಾರಿಗಳೇ ಕಾರಣರಾಗ್ತಾರೆ. ಇದು ಎಚ್ಚರಿಕೆ ಸಂದೇಶವನ್ನು ಈ ಎಚ್.ಎನ್. ವಿಜಯಕುಮಾರ್ ಅವರ ಅಭಿಮಾನಿ ಬಳಗದ ಅಧ್ಯಕ್ಷನಾಗಿ ನಾನು ಹೇಳ್ತಿದ್ದೇನೆ. ಮತ್ತು ನಾಳೆ ರೈತ ಸಂಘಟನೆ ಜೊತೆ ಹೋರಾಟಕ್ಕೂ ನಾನು ಧುಮುಕ್ತೀನಿ ಅಂತೇಳಿ ಈ ಮೂಲಕ ನಾನು ಅಧಿಕಾರಿಗಳಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.